ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ. ಇವತ್ತಿನ ಪೂರ್ತಿ ವಿಡಿಯೋ ಈಸ್ ಆಲ್ ಅಬೌಟ್ ಕೇರಳ ಟ್ರಿಪ್. ಸೊ ವಿ ರೀಸೆಂಟ್ಲಿ ವಿಸಿಟೆಡ್ ಕೇರಳ ಆ್ಯಂಡ್ ನಾವು ವಿಸಿಟ್ ಮಾಡೋಂಥ ಪ್ಲೇಸ್ ಯಾವುದು ಅಂದರೆ ಮುನ್ನಾರ್, ಥೆಕಡಿ ಮತ್ತು ಅಲಪಿ. ಸೊ ನಾವು ಟೋಟಲ್ ಆಗಿ ಸ್ಪೆಂಡ್ ಮಾಡಿದಂಥ ಟೈಮ್ ಕೇರಳದಲ್ಲಿ 5 days and 4 nights. ಸೊ ನಮ್ಮ ಟ್ರಿಪ್ ಹೇಗಿತ್ತು, ನಾವು ಜರ್ನಿನ ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ದಿಸ್ ಟ್ರಿಪ್ ಈಸ್ ರಿಯಲಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ನನ್ನ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಜರ್ನಿ ಮಾಡಿದಂಥ ಟ್ರಿಪ್ ಇದು. ಸೊ ದಟ್ಸ್ ವೈ ದಿಸ್ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ಐ ರಿಯಲಿ ಟಿಕ್ಡ್ ಆಫ್ ಮೈ ಬಕೆಟ್ ಲಿಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಟ್ರಿಪ್ ಹೇಗಿತ್ತು ಆ್ಯಂಡ್ ನೀವು ಎಷ್ಟು ಖರ್ಚು ಮಾಡ್ಬೋದು ಈ ಟ್ರಿಪ್ಪಲ್ಲಿ A to Z ಆ್ಯಂಡ್ ನೀವು ಖರ್ಚು ಕಡಿಮೆ ಮಾಡೋದು ಹೇಗೆ ಆ್ಯಂಡ್ ಹೇಗೆಲ್ಲ ನೀವು ಉಳಿಸ್ಬೋದು ಅನ್ನೋದನ್ನ ಈ ಟ್ರಿಪ್ಪಲ್ಲಿ ಹೇಳ್ತೀನಿ. ಸೊ ಯಾ ತಡಕ್ಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಮ್ಮ ಫ್ಲೈಟ್ ಟೈಮಿಂಗ್ಸ್ ಬಂದು 7:15 ಈವ್ನಿಂಗ್. ಸೊ ನಾವು ನಮ್ಮ ಮನೇನ 4:30 ಬಿಡ್ತೀವಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಫ್ಲೈಟ್ ಆಗಿರೋದ್ರಿಂದ ನಮಗೆ ತುಂಬ ನರ್ವಸ್ನೆಸ್ ಇತ್ತು. ಸೊ ಬೇಗ ಹೋಗಿ ಚೆಕ್ಔಟ್ ತಿಳ್ಕೊಳ್ಳೋಣ ಅಂತ ಬೇಗ ಹೊರಟ್ವಿ. ಸೊ ನಾವು ಆಲ್ಮೋಸ್ಟ್ 5:30 ಏರ್ಪೋರ್ಟ್ನ ರೀಚ್ ಆಗ್ತೀವಿ. ಸೊ ನಾವು ಏರ್ಪೋರ್ಟಲ್ಲಿ ಮಾಡಬೇಕಾದಂತಹ ಎಲ್ಲ ಸೆಕ್ಯೂರಿಟಿ ಚೆಕ್-ಇನ್ಸ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಲಗೇಜ್ ಚೆಕ್-ಇನ್ಸ್ ಇರ್ಬೋದು, ನಮ್ಮ ID ಕಾರ್ಡ್ಸ್ ಇರ್ಬೋದು, ಇದೆಲ್ಲ ಆದರೂ ಕೂಡ ಆಲ್ಮೋಸ್ಟ್ 5:45 6 o'clock ಒಳಗಡೆ ಎಲ್ಲ ಮುಗ್ದೋಗಿತ್ತು. ಇನ್ನು 1.5 hour ಟೈಮ್ ಇತ್ತು ನಮ್ಮ ಫ್ಲೈಟ್ಗೆ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನಮ್ಮ ಫ್ಲೈಟ್ಗೋಸ್ಕರ ಈಗರ್ಲಿ ವೇಟ್ ಮಾಡ್ತಾ ಇದ್ವಿ. ಫೈನಲಿ ನಮ್ಮ ಫ್ಲೈಟ್ ಅರೈವ್ಡ್ ಆ್ಯಂಡ್ ವಿ ಆರ್ ಇನ್ ದ ಲೈನ್ ಟು ಸ್ಟೆಪ್ ಇನ್ ಟು ದ ಫ್ಲೈಟ್. ಸೊ ನನ್ನ ಬಕೆಟ್ ಲಿಸ್ಟಲ್ಲಿ ನಾನಾದರೂ ಫಸ್ಟ್ ಎವರ್ ಫ್ಲೈಟ್ ಜರ್ನಿ ಮಾಡಿದ್ರೆ ನಾನು ವಿಂಡೋ ಸೀಟ್ ಪಕ್ಕನೇ ಕೂತ್ಕೋಬೇಕು ಅನ್ನೋದಿತ್ತು. ಸೊ ಹಿಯರ್ ಐ ಆಮ್. ನಾವು ಅಂದ್ಕೊಂಡ್ವಿ ಬೆಂಗಳೂರಿಂದ ಕೊಚ್ಚಿಗೆ ಅಟ್ಲೀಸ್ಟ್ 3 to 4 hours ಜರ್ನಿ ಇರುತ್ತೆ ಅಂತ. ಬಟ್ 1 hour 28 minutes ನಾವು ಆಲ್ರೆಡಿ ಕೊಚ್ಚಿನ ರೀಚ್ ಆಗಿದ್ವಿ. ಸೊ ನಾವು ಕೊಚ್ಚಿ ರೀಚ್ ಆದಾಗ ಆಲ್ಮೋಸ್ಟ್ 8:45 ಆಗಿತ್ತು. ನಾವು ಏರ್ಪೋರ್ಟಲ್ಲೇ ನಮ್ಮ ಡಿನ್ನರ್ನ ಮುಗಿಸ್ಕೊಂಡು ನಾವು ಮುಂಚೆನೇ ಬುಕ್ ಮಾಡಿದಂತಹ ಕೊಚ್ಚಿ Airbnb ಪ್ರಾಪರ್ಟೀಸಲ್ಲಿ ಸ್ಟೇ ಆದ್ವಿ. ಸೊ ಕೊಚ್ಚಿಲಿ ನಮ್ಮ ಸ್ಟೇ 1 ನೈಟ್ಗೆ 990 rupees ಇತ್ತು ಫಾರ್ 2 people. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಆನ್ ದ ಔಟ್ಸೈಡ್. ಸೊ ನಾವು ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 6:30 ರೆಡಿ ಇದ್ವಿ. ನಾನು ಮುಂಚೆನೇ ಹೇಳಿರೋ ಹಾಗೆ ನಾವು ಯಾವುದೇ ತರಹದ ಪ್ಯಾಕೇಜ್ ತೊಗೊಂಡು ನಾವು ಕೇರಳಕ್ಕೆ ಬಂದಿರಲಿಲ್ಲ. ನಾನೇ ಓನಾಗಿ ರಿಸರ್ಚ್ ಮಾಡಿ ಇದೇ ಪ್ಲೇಸಸ್ನ ನೋಡಬೇಕು ಅಂತ ಪ್ರತಿಯೊಂದನ್ನು ಲೀಸ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ನಾವು ಯಾವುದೇ ಪ್ಯಾಕೇಜ್ ತಗೊಳ್ಳದೇ ಇರೋದ್ರಿಂದ ನಮಗೆ ಟ್ರಾವೆಲ್ ಮಾಡಲಿಕ್ಕೆ ಒಂದು ವೆಹಿಕಲ್ ಬೇಕಿತ್ತು. ಸೊ ಬಸ್ಸಲ್ಲಿ ಕೂಡ ಹೋಗ್ಬೋದಿತ್ತು, ಬಟ್ ಅದು ತುಂಬ ಇನ್ಕನ್ವೀನಿಯೆಂಟ್ ಆಗ್ತಾಯಿತ್ತು ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಆಫ್ ಲಗೇಜ್ ಆ್ಯಂಡ್ ಆಲ್. ಸೊ ನಾವು 12,500 rupeesನ ಕೊಟ್ಟು ಕೇರಳದಲ್ಲೇ ಒಂದು ಕ್ಯಾಬ್ನ ಬುಕ್ ಮಾಡ್ಕೊಂಡ್ವಿ 5 daysಗೋಸ್ಕರ, 4 nights 5 days. ಸೊ ಅವರು ನಮ್ಮನ್ನು 9:30 ಬಂದು ಪಿಕಪ್ ಮಾಡ್ತಾರೆ. ಸೊ ಅವರ್ ಫಸ್ಟ್ ಡೆಸ್ಟಿನೇಷನ್ ಇಸ್ ಮುನ್ನಾರ್. ಸೊ ಮುನ್ನಾರಲ್ಲಿ ನಾವು ಫಸ್ಟ್ ನೋಡಿದಂಥ ಪ್ಲೇಸ್ ಅಂದರೆ ಅತ್ತುಕಾಡ್ ಜಲಪಾತ ಅಂತ. ಈ ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಾಲ್ಸ್ ಅಂತ. ಅತ್ತುಕಾಡ್ ಫಾಲ್ಸ್ ಆದಮೇಲೆ ನಾವು ಮುಂದೆ ಹೋಗ್ತಾ ನಮ್ಗೆ ಇನ್ನೊಂದು ಫಾಲ್ಸ್ ಕೂಡ ಸಿಗುತ್ತೆ, ಬಟ್ ಅದ್ರ ನೇಮ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಈ ಫಾಲ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ, ಬಟ್ ಇದನ್ನ ನಾವು ಹತ್ತಿರದಿಂದ ನೋಡೋದಕ್ಕಾಗೋದಿಲ್ಲ. ನಾವು ಫಾಲ್ಸ್ನ ನೋಡಿಕೊಂಡು ನೆಕ್ಸ್ಟ್ ಸ್ಪೈಸ್ ಗಾರ್ಡನ್ಗೆ ಭೇಟಿ ಮಾಡ್ತೀವಿ. ಈ ಸ್ಪೈಸ್ ಗಾರ್ಡನಲ್ಲಿ ನಾವು ಪ್ರಾಚೀನ ಕಾಲದಿಂದಲೂ ಯೂಸ್ ಮಾಡ್ತಿರೋಂತಹ ಎಲ್ಲ ಆಯುರ್ವೇದಿಕ್ ಔಷಧಿಗಳು, ಗಿಡಮೂಲಿಕೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಚೆನ್ನಾಗಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು.
ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಚಾಕ್ಲೇಟ್ ಫ್ಯಾಕ್ಟರಿ. ಈ ಚಾಕ್ಲೇಟ್ ಫ್ಯಾಕ್ಟರಿಲಿ ಫ್ರಮ್ ಸ್ಕ್ರ್ಯಾಚಿಂದ ಚಾಕ್ಲೇಟ್ನ ಹೇಗೆ ತಯಾರು ಮಾಡ್ತಾರೆ, ಗಿಡದಿಂದ ಒಂದು ಕಾಯಿನ ಕಿತ್ಕೊಂಡು ಅದನ್ನು ಒಣಗಿಸಿ ಅದನ್ನು ಫ್ಯಾಕ್ಟ್ರಿಲಿ ಹಾಕಿ ಯಾವ ಥರ ಇದನ್ನು ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾರೆ. ಸೊ ಇಲ್ಲಿ ನಾವು ಚಾಕ್ಲೇಟ್ನ ಟೇಸ್ಟ್ ಮಾಡಿದ್ವಿ, ಹಾಗೆ ನಮ್ಗೆ ಇಷ್ಟ ಆಗಿರೋ ಚಾಕ್ಲೇಟ್ ಫ್ಲೇವರ್ಸ್ನ ಕೂಡ ತೊಗೊಂಡ್ವಿ. ಎರಡು ಪ್ಲೇಸು ಮುಗಿದ ನಂತರ ನಾವೊಂದು ಪ್ಯಾಕೇಜ್ ತೊಗೊತೀವಿ. ಯಾಕೆ ಅಂತಂದರೆ ನಾವು ನಮ್ಮ ಕಾರ್ ಯಾವ್ದು ತೊಗೊಂಡಿದ್ವಿ ಅದು ನಾವು ನೆಕ್ಸ್ಟ್ ಹೋಗೋಂಥ ಪ್ಲೇಸಸ್ಗಳಿಗೆ ಹೋಗೋದಕ್ಕೆ ಬರೋದಿಲ್ಲ. ಸೊ ನಾವು ನಮ್ಮ ಇಬ್ಬರಿಂದ 4000 ಕೊಟ್ಟು ನಾವು ಅವತ್ತಿನ ದಿನಕ್ಕೆ ಮಾತ್ರ ನೆಕ್ಸ್ಟ್ 4 ಅವರ್ಸ್ಗೆ ಒಂದು ಪ್ಯಾಕೇಜ್ನ ತೊಗೋತೀವಿ. ಮುನ್ನಾರಲ್ಲಿ ನೋಡಬೇಕಾದಂಥ ಎಕೋ ಪಾಯಿಂಟ್, ಎರ್ವಿಕುಲ ಮತ್ತು ಮ್ಯಾಟೋಪೆಟ್ಟು ಅಣೆಕಟ್ಟು ಮತ್ತು ಮರಾಯೂರ್ ಇಷ್ಟು ಪ್ಲೇಸಸ್ನ ನಾವು ಈ ಪ್ಯಾಕೇಜ್ನಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ನನ್ನ ಬ್ಯಾಟ್ರಿ ತುಂಬ ಲೋ ಆಗಿರೋದ್ರಿಂದ ನಾನು ತುಂಬ ಪ್ಲೇಸಸ್ನ ವೀಡಿಯೋಸ್ನ ಮತ್ತು ಫೋಟೋಸ್ನ ತೆಗೊಳೋದಕ್ಕಾಗಿಲ್ಲ. ನಾನು ಓನ್ಲಿ ಮ್ಯಾಟೋಪೆಟ್ಟು ಅಣೆಕಟ್ಟು ಮತ್ತು ಮುನಿಯಾರ ಡಾಲ್ಮೆನ್ಸ್ ಅಂತ ಈ 2 ಪ್ಲೇಸಸ್ನ ವೀಡಿಯೋಸ್ ಮಾಡಿದ್ದೀನಿ, ನೀವು ನೋಡ್ಬೋದಿಲ್ಲಿ. ಸೊ ಇವಾಗ ನೀವು ನೋಡ್ತಿರೋದು ಅಟ್ಟುಕುಲ ವಾಟರ್ ಫಾಲ್ಸ್ ಅಂತ. ಈ ಫಾಲ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು ಜಿಪ್ ಲೈನ್ನ ಕೂಡ ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟಿ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪರ್ ಪರ್ಸನ್ 500 ರೂಪೀಸ್ ಇದೆ. ಯು ಕ್ಯಾನ್ ಟ್ರೈ ಮಾಡ್ಬೋದು ನಿಮಗೆ ಫಿಯರ್ ಆಫ್ ಹೈಟ್ಸ್ ಇಲ್ಲ ಅಂತಂದರೆ. ಸೊ ಪ್ಲೇಸ್ ಬಗ್ಗೆ ಹೇಳಬೇಕು ಅಂದರೆ ಓವರಾಲ್ ತುಂಬ ಚೆನ್ನಾಗಿದೆ. ಸೊ ನಾನು ಈ ಅಟ್ಟುಕುಲ ವಾಟರ್ ಫಾಲ್ಸಲ್ಲಿ ಜಿಪ್ ಲೈನ್ನ ಟ್ರೈ ಮಾಡಿದೆ. ಇಟ್ ವಾಸ್ ರಿಯಲಿ ಎ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಈ ಪ್ಲೇಸ್ನ ನಂತರ ನಾವು ನೆಕ್ಸ್ಟ್ ಹೋದಂಥ ಜಾಗ ಮಟ್ಟುಪೆಟ್ಟಿ ಡ್ಯಾಮ್. ಸೊ ಈ ಡ್ಯಾಮಲ್ಲಿ ಬೋಟಿಂಗ್ ಮತ್ತು ಸ್ಪೀಡ್ ಬೋಟ್ಸ್ ಇದೆಲ್ಲ ಆಫರ್ ಮಾಡ್ತಾರೆ. ನಿಮಗೆ ಇಷ್ಟ ಇದ್ದರೆ ನೀವು ಟ್ರೈ ಮಾಡ್ಬೋದು. ಸನ್ಸೆಟ್ ಟೈಮಲ್ಲಿ ಹೋಗಿರೋದ್ರಿಂದ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್ ಇನ್ ದಿಸ್ ಪ್ಲೇಸ್. ಸೊ ಮುನ್ನಾರಲ್ಲಿ ನಮ್ಮ ಫಸ್ಟ್ ಡೇ ಅಲ್ಲಿ ಲಾಸ್ಟ್ ಪ್ಲೇಸ್ ಯಾವುದು ಅಂದರೆ ಎಕೋ ಪಾಯಿಂಟ್. ಇದು ಸೀ ಸರ್ಫೇಸ್ಗಿಂತ ತುಂಬ ಹೈ ಲೆವೆಲಲ್ಲಿ ಇರೋದ್ರಿಂದ ನೋಡೋದಕ್ಕೆ ಮತ್ತು ವ್ಯೂ ಪಾಯಿಂಟ್ ವಾಸ್ ತುಂಬ ಚೆನ್ನಾಗಿತ್ತು. ಇದು ನೀವು ನೋಡ್ಬೋದು ಕೊನೆಯ ಪ್ಲೇಸ್ ಇನ್ ಅವರ್ ಫಸ್ಟ್ ಡೇ ಟ್ರಿಪ್. ಸೊ ಹೀಗಿತ್ತು ನಮ್ಮ ಫಸ್ಟ್ ಡೇ. ಸೊ ಮುನ್ನಾರಲ್ಲಿ ನೀವು ಟೀ ಗಾರ್ಡನ್ಸ್ ಮತ್ತು ಹೈಕಿಂಗ್ ಟ್ರಯಲ್ಸ್, ಟಾಪ್ ಸ್ಟೇಷನ್ನು, ಆಮೇಲೆ ಫೋಟೋ ಪಾಯಿಂಟ್ ಇದನ್ನೆಲ್ಲ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಪ್ಯಾಕೇಜ್ ತೊಗೊಂಡಿದ್ದೀರಾ ಅಥವಾ ಕ್ಯಾಬನ್ನು ನೀವು ಸಪ್ರೇಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಈ ಪಾಯಿಂಟಲ್ಲೆಲ್ಲ ನಿಂತ್ಕೊಂಡು ನೀವು ನೇಚರ್ನ ನೋಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್. ಸೊ ನಾವು ನಮ್ಮ 4 ಡೇಸ್ ಟ್ರಿಪ್ಗೂ ಕೂಡ ನಾವು Airbnb ಪ್ರಾಪರ್ಟೀಸ್ನೇ ಬುಕ್ ಮಾಡಿದ್ವಿ ನಮ್ಮ ಸ್ಟೇಗೆ. ಸೊ ನಾವು ಮುಗಿಸ್ಕೊಂಡು ನಾವು Airbnb ಪ್ರಾಪರ್ಟೀಸ್ಗೆ ಹೋಗೋ ಟೈಮ್ಗೆ ಆಲ್ಮೋಸ್ಟ್ 8:30 ಆಗಿತ್ತು. ಸೊ ನಾವು ಅವ್ರು ಮುಂಚೆನೇ ಕಾಲ್ ಮಾಡಿ ಹೇಳಿದ್ರೆ ಅವ್ರು ನಮಗೆ ಡಿನ್ನರ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ನಾವು ಸೆಕೆಂಡ್ ಡೇ ಮುನ್ನಾರಲ್ಲಿ ಫಸ್ಟ್ ಪ್ಲೇಸ್ ಹೋದಂಥ ಜಾಗ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಏನಕ್ಕೆ ಫೇಮಸ್ ಅಂದರೆ ನೀಲಕುರುಂಜಿ ಫ್ಲವರ್ಗೆ. ಸೊ ಇದು 12 ವರ್ಷಕ್ಕೆ ಒಂದು ಸತಿ ಮಾತ್ರ ಬಿಡುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋದಾಗ ಆ ಪ್ಲೇಸಸಲ್ಲಿ ಯಾವುದೇ ತರಹದ ಫ್ಲವರ್ಸ್ ಇರಲಿಲ್ಲ. ಬಿಕಾಸ್ ಅದು ಆ ಸೀಸನಲ್ಲಿ ಮಾತ್ರ ಆ ಹೂವು ಬಿಡೋದು. ಸೊ ನಾವು ಎರ್ವಿಕುಲಂ ಪಾರ್ಕ್ ಹೋಗಬೇಕು ಅಂತಂದರೆ ನಾವು ಕಾರಲ್ಲಿ ಹೋಗೋದಕ್ಕಾಗೋದಿಲ್ಲ. ನಾವು ಅಲ್ಲೇ ಇರುವಂತಹ ಬಸ್ನ ತೊಗೋಬೇಕು. ಅದಕ್ಕೂ ಕೂಡ ಟಿಕೆಟ್ಸ್ ಇರುತ್ತೆ. ಪರ್ ಪರ್ಸನ್ 250 ರೂಪೀಸ್ ಟಿಕೆಟ್ಸ್ ಇರುತ್ತೆ. ನಾವು ವೆಯ್ಟ್ ಮಾಡಿ ಟಿಕೆಟ್ನ ತಗೊಂಡು ಅವರು ಗೌರ್ಮೆಂಟಿಂದನೇ ಇಶ್ಯೂ ಮಾಡಿದ್ದಂತಹ ಬಸ್ಗೆ ನಾವು ಹೋಗಬೇಕು. ಅದು ತುಂಬ ಸೀ ಸರ್ಫೇಸಿಂದ ಮೇಲಿರೋದ್ರಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮತ್ತೆ ಹೈಕಿಂಗ್ ಇರುತ್ತೆ ಸ್ವಲ್ಪ ದೂರ. ಈ ಪ್ಲೇಸ್ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಹೆವನ್ ಅನ್ನೋ ಅರ್ಥ ಅಂತಲೇ ಹೇಳ್ಬೋದು. ನಾವು ಮೋಸ್ಟ್ ಎಂಜಾಯ್ ಮಾಡಿದಂಥ ನಮಗೆ ತುಂಬ ಇಷ್ಟವಾದಂಥ ಪ್ಲೇಸ್ ಅಂದರೆ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್. ಯು ಕ್ಯಾನ್ ಸಿ. ಸೊ ನಾವು ಅಲ್ಲಿ ರೀಚ್ ಆದಾಗ 10:30 ಆಗಿದ್ದರೂ ಕೂಡ ತುಂಬ ಫಾಗ್ ಇತ್ತು. ಅವಾಗ ತಾನೇ 4:30, 5:30 ಆಗಿರುವಂತಹ ಎಕ್ಸ್ಪೀರಿಯನ್ಸಸ್ನ ನಾವು ನೋಡಿದ್ವಿ. ಸೊ ಈ ನ್ಯಾಷನಲ್ ಪಾರ್ಕಲ್ಲಿ ನಾವು ನೋಡ್ಬೋದು ಶ್ರಬ್ಸು, ವ್ಯಾಲೀಸು ಮತ್ತು ಗ್ರಾಸ್ಲ್ಯಾಂಡ್ಸು, ತುಂಬ ತರಹದ ಬಂಡೆಗಳು, ಹೊಸ ತರಹದ ಪ್ಲೇಸಸ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಮತ್ತು ನಾವಿಲ್ಲಿ ಒಂದು ಹೈಕಿಂಗ್ ಥರನೇ ಅಂತಲೇ ಹೇಳ್ಬೋದು ಈ ಪ್ಲೇಸ್ ಪೂರ್ತಿ.
ನಾವು ನಮ್ಮ ಹೈಕಿಂಗ್ ಎಲ್ಲ ಮುಗಿಸ್ಕೊಂಡು ಎರ್ವಿಕುಲಂ ಪಾರ್ಕ್ನ ಪೂರ್ತಿಯಾಗಿ ನೋಡಿ ಕೆಳಗಡೆ ಬರೋ ಅಷ್ಟರಲ್ಲಿ 11:30 ಆಗಿತ್ತು. ಸೊ ನಾವು ಒಂದು ಟೀ ಬ್ರೇಕ್ನ ತಗೊಂಡು ಮತ್ತೆ ಅಲ್ಲಿಂದ ಮುನ್ನಾರ್ಗೆ ಬಂದ್ವಿ. ಬರ್ತಾ ಒಂದು ಫಾಲ್ಸ್ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಈ ಪ್ಲೇಸಲ್ಲಿ ಬರ್ತಿರ್ಬೇಕಾದ್ರೆ ಟೀ ಸ್ಟೇಷನ್ಸ್ ತುಂಬ ಚೆನ್ನಾಗಿದೆ. ಸೊ ನಾವು ನ್ಯಾಷನಲ್ ಪಾರ್ಕಿಂದ ಸ್ಟ್ರೈಟಾಗಿ ಟೀ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಇಲ್ಲಿನ ವಿಶೇಷತೆ ಏನು ಅಂತಂದರೆ ನಾವು ಅಲ್ಲಿ ಟೀ ಪೌಡ್ರನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಸ್ಕ್ರ್ಯಾಚಿಂದ ತೋರಿಸ್ತಾರೆ. ಅಲ್ಲಿ ಎಲೆ ಬಿಡಿಸ್ಕೊಳ್ಳೋದಿರ್ಬೋದು, ಯಾವ ಥರ ಅದನ್ನು ಕಟ್ ಮಾಡ್ತಾರೆ, ಯಾವ ಥರ ಒಣಗಿಸ್ತಾರೆ, ಟೀ ಪೌಡ್ರನ್ನ ಹೇಗೆ ಎಕ್ಸ್ಟ್ರ್ಯಾಕ್ಟ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಸ್ಕ್ರ್ಯಾಚಿಂದ ಕಂಪ್ಲೀಟಾಗಿ ಯಾವ ಥರ ಟೀ ಪೌಡ್ರನ್ನ ಮಾಡ್ತಾನೆ ಅನ್ನೋದನ್ನು ತೋರಿಸ್ತಾರೆ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರತಿಯೊಂದು ಪ್ರೊಸೆಸ್ನ ಕೂಡ. ಸೊ ಇಲ್ಲೂ ಕೂಡ ನಾವು ಟಿಕೆಟ್ನ ಪೇ ಮಾಡಿ ಒಳಗಡೆ ಹೋಗಬೇಕಾಗತ್ತೆ. ಪ್ರತಿಯೊಬ್ಬರಿಗೆ 150 ರುಪೀಸ್ ನಾವು ಕೊಡಬೇಕಾಗತ್ತೆ. ನನಗನ್ಸುತ್ತೆ ಇದು ವರ್ತ್ ಇಟ್ ಇಲ್ಲ ಅಂತ. ಸೊ ನಾವು ಟೀ ಫ್ಯಾಕ್ಟ್ರಿನ ಕಂಪ್ಲೀಟ್ ಮಾಡಿಕೊಂಡು ಹೊರಗಡೆ ಬರೋ ಅಷ್ಟೇ 2:30 ಆಗಿತ್ತು. ಮುನ್ನಾರಲ್ಲಿ ನೋಡುವಂಥ ಪ್ಲೇಸಸ್ಸು ರೋಸ್ ಗಾರ್ಡನ್ನು, ಅನಾಮುಡಿ ಪೀಕ್ ಮತ್ತು ಪೋತಾಮೇಡು ವ್ಯೂ ಪಾಯಿಂಟ್ ಇದೆಷ್ಟೆಲ್ಲ ಇದ್ದರೂ ಕೂಡ ಸೊ ನಮಗೆ ಹೈಕಿಂಗ್ ಮಾಡಿ ಮತ್ತು ಎರ್ನಾಕುಲಂ ನ್ಯಾಷನಲ್ ಪಾರ್ಕ್ನ ನೋಡಿ ತುಂಬ ಸುಸ್ತಾಗಿದ್ದರಿಂದ ನಾವು ಊಟ ಮಾಡಿ ಅವತ್ತಿನ ದಿನಕ್ಕೆ ನಾವು ನಮ್ಮ ಮುನ್ನಾರ್ ಕಂಪ್ಲೀಟಾಗಿ ಮುಗಿಸ್ತೀವಿ. ಸೊ ನಾವು ನಮ್ಮ ಹೋಮ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡಿ ನಮ್ಮ ಸೆಕೆಂಡ್ ಡೇ ಕಂಪ್ಲೀಟ್ ಆಗುತ್ತೆ ಅವತ್ತಿಗೆ. ಕೇರಳದಲ್ಲಿ ಫೇಮಸ್ ಹಣ್ಣು ಅಂತಂದರೆ ರಾಮಬುಟ್ಟಂ. ನಾವು ಸ್ಟೇ ಮಾಡಿದಂಥ ಪ್ಲೇಸಲ್ಲಿ ಹಿಂದುಗಡೆನೇ ಮರ ಇರುತ್ತೆ. ಸೊ ಇದು ಫಸ್ಟ್ ಟೈಮ್ ನಾವು ಟೇಸ್ಟ್ ಮಾಡಿದ್ದು ಆ್ಯಂಡ್ ದ ಟೇಸ್ಟ್ ಈಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಸೊ ನನಗೆ ಕಂಪೇರ್ ಮಾಡಿದ್ರೆ ಹೋಟೆಲ್ 3-4 ಸ್ಟಾರ್ಸ್ಗಿಂತ Airbnb ಪ್ರಾಪರ್ಟೀಸ್ ಬೆಸ್ಟ್. ಮತ್ತು ನಾವು ಲೋ ಬಜೆಟಲ್ಲಿ ಕೂಡ ನಾವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಸೊ ನಮ್ಮ ಸೆಕೆಂಡ್ ಪ್ಲೇಸ್ ಬಂದು ತೆಕ್ಕಡಿ. ಸೊ ನಮ್ಮ ಥರ್ಡ್ ಡೇ ಸ್ಟಾರ್ಟ್ ಮಾಡ್ತೀವಿ ನಾವು ತೆಕ್ಕಡಿಯಿಂದ. ನಮ್ಮ ಫಸ್ಟ್ ಪ್ಲೇಸ್ ಅಂತಂದರೆ ಒಂದು ಗಣಪತಿ ಸ್ಟ್ಯಾಚ್ಯೂ ಸಿಗುತ್ತೆ. ಸೊ ನಾವು ಗಣಪತಿ ಸ್ಟ್ಯಾಚ್ಯೂನ ನೋಡಿಕೊಂಡು ಪೆರಿಯಾರ್ ಟೈಗರ್ ರಿಸರ್ವ್ಗೆ ಹೋಗ್ತೀವಿ. ಅಲ್ಲಿ ನಾವು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂತಂದರೆ ಸೊ ಈ ಪ್ಲೇಸಲ್ಲಿ ಕೇರಳದ ಫೇಮಸ್ ಆರ್ಟ್ ಫಾರ್ಮ್ಸ್ ಆದಂಥ ಕಥಕಲಿ ಇರ್ಬೋದು, ಮ್ಯಾಜಿಕ್ ಶೋ ಇರ್ಬೋದು ಆ್ಯಂಡ್ ಎಲಿಫೆಂಟ್ ಸಫಾರಿ ಇರ್ಬೋದು, ಟೈಗರ್ ಸಫಾರಿ ಇರ್ಬೋದು, ಈ ಥರ ಪ್ಲೇಸಸ್ನೆಲ್ಲ ನಾವು ನೋಡ್ಬೋದು. ಬಟ್ ಪ್ರತಿಯೊಂದು ಪ್ಲೇಸಸ್ಗೂ ನಾವು ಒಂದು ಕಾಸ್ಟ್ನ ಪೇ ಮಾಡಬೇಕಾಗುತ್ತೆ, 200 ರುಪೀಸ್ ಪರ್ ಪರ್ಸನ್. ನನಗೆ ಇದು ತುಂಬ ಓವರ್ ರೇಟೆಡ್ ಅಂತ ಅನ್ನಿಸ್ತು. ಆ್ಯಂಡ್ ನಾವು ತೊಗೊಂಡಂಥ ಪ್ಯಾಕೇಜಲ್ಲಿ ಏನೇನಿತ್ತು ಅಂತಂದರೆ ಮ್ಯಾಜಿಕಲ್ ಶೋ ಇತ್ತು, 12D ಫಾರ್ಮ್ ಮೂವಿ ಇತ್ತು, ಎಲಿಫೆಂಟ್ ಸಫಾರಿ ಇತ್ತು. ಸೊ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಆಗಿತ್ತು. ಸೊ ನಾವು ಕೇರಳ ಫೇಮಸ್ ಫುಡ್ನ ತಿನ್ನಬೇಕು ಅಂತ ಒಂದು ಹೋಟೆಲ್ಗೆ ಕರ್ಕೊಂಡು ಹೋದರು ನಮ್ಮ ಡ್ರೈವರ್. ಆ್ಯಂಡ್ ನಾವು ಅಲ್ಲಿ ಒಂದು ಫುಲ್ ಮೀಲ್ಸ್ ವೆಜ್ ಮತ್ತು ಕೇರಳದ ಫೇಮಸ್ ಫಿಶ್ ಫ್ರೈನ ಟ್ರೈ ಮಾಡಿದ್ವಿ. ನಮ್ಮ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋದಂಥ ಪ್ಲೇಸ್ ಪೆರಿಯಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ. ತೆಕ್ಕಡಿಯಲ್ಲಿ ಫೇಮಸ್ ಪ್ಲೇಸ್ ಇದು. ಹೇಗೆ ಮುನ್ನಾರಲ್ಲಿ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಇದೆಯೋ ಆ ಥರ ತೆಕ್ಕಡಿಲಿ ಕೂಡ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು. ಇದರಲ್ಲೂ ಕೂಡ ನಾವು ಕಾರ್ನ ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಮಗೆ ಆದಂಥ ಟ್ರಾವೆಲರ್ಸ್ಗೆ ಅಂತಲೇ ಬಸ್ ಇರುತ್ತೆ, ಅದಕ್ಕೆ ಕೂಡ ನಾವು ಪೇ ಮಾಡಿ ಅಲ್ಲಿಂದ ಅವರು ನಮ್ಮನ್ನು ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಪೆರಿಯಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆದಮೇಲೆ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಗೌರ್ಮೆಂಟಿಂದನೇ ಬೋಟಿಂಗ್ ಸರ್ವಿಸಸ್ ಅವೈಲೇಬಲ್ ಇದೆ. ಪರ್ ಪರ್ಸನ್ 600 ರುಪೀಸ್ ಆಗುತ್ತೆ. ಸೊ ನಾವು 1200 ರುಪೀಸ್ನ ಪೇ ಮಾಡಿ ಇಲ್ಲಿ ಆಲ್ಮೋಸ್ಟ್ 3 to 4 ಅವರ್ಸ್ ಬೋಟಿಂಗ್ ಎಕ್ಸ್ಪೀರಿಯನ್ಸಸ್ನ ನಾವು ನೋಡ್ಬೋದು.
ಇಷ್ಟೆಲ್ಲ ನೋಡಿಕೊಂಡು ನಾವು ಮುಳ್ಳಪೆರಿಯಾರ್ ಡ್ಯಾಮ್ ಮತ್ತು ಎಲಿಫೆಂಟ್ ಜಂಕ್ಷನ್ ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ತೆಕ್ಕಡಿ ಪ್ಲೇಸಸ್ನ ಎಂಡ್ ಮಾಡ್ತೀವಿ ಅವತ್ತಿಗೆ. ಹೀಗಿತ್ತು ನಮ್ಮ 3rd ಡೇ ಟ್ರಿಪ್ ಇನ್ ಕೇರಳ. ಸೊ ನಮ್ಮ 4th ಡೇನ ಅಲೆಪಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು 9:30ಗೆ ನಮ್ಮ Airbnb ಸ್ಟೇನ ಬಿಟ್ಟು ಫಸ್ಟ್ ಒಂದು ಫಾಲ್ಸ್ ಸಿಗುತ್ತೆ, ಆ ಫಾಲ್ಸ್ನ ನೋಡಿಕೊಂಡು ಅಲೆಪಿಲಿ ನಿಮಗೆ ಗೊತ್ತಿರೋ ಹಾಗೆ ಬೋಟ್ ಹೌಸಸ್ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಪ್ರಕಾರ ಬೋಟ್ ಹೌಸಸ್ ತುಂಬ ಓವರ್ ರೇಟೆಡ್ ಅಂತ ಅನಿಸುತ್ತೆ. ಬಿಕಾಸ್ ಪ್ರತಿ ಒಂದು ಕಪಲ್ಗೆ ಏನಿಲ್ಲ ಅಂತಂದರೆ ಮಿನಿಮಮ್ 7,000 ಇಂದ ಸ್ಟಾರ್ಟ್ ಆಗುತ್ತೆ ಫಾರ್ 1 ಡೇ, ಅಂದರೆ ಫಾರ್ 5 to 6 hours. ಸೊ ನನಗೆ ಓವರ್ ರೇಟೆಡ್ ಅಂತ ಅನ್ನಿಸ್ತು. ಸೊ ನಾವು ಅಲೆಪಿಲಿ ಬೋಟ್ ಹೌಸ್ನ ಸ್ಕಿಪ್ ಮಾಡಿ ಫುಲ್ ಡೇ ಬೀಚಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ನಾವು 2 ಬೀಚ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವು ಮೊದಲು ಹೋದಂಥ ಬೀಚ್ ಅಲಪೂಜಾ ಬೀಚ್ ಆ್ಯಂಡ್ ಸೆಕೆಂಡ್ ಮೆರಿಯಾರಿ ಬೀಚ್ ಅಂತ. ಸೊ ಫಸ್ಟ್ ಒಂದು ಬೀಚ್ ನಮಗೆ ಫಸ್ಟ್ ಬೀಚ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ನೀವು ನೋಡ್ಬೋದು ತುಂಬ ಕ್ಲೀನಾಗಿತ್ತು ಅಲಪೂಜಾ ಬೀಚ್, ಮತ್ತು ಅಷ್ಟೇ ಕಾಮಾಗಿತ್ತು. ಸೊ ಅವತ್ತಿಗೆ ನಮ್ಮ ಕೇರಳ ಟ್ರಿಪ್ ಎಂಡ್ ಆಗುತ್ತೆ. ಸೊ ನಾವು ಅಲ್ಲೇ ಅಲೆಪಿಲಿ ಸ್ಟೇ ಆಗ್ತೀವಿ. ನೆಕ್ಸ್ಟ್ ಡೇ ನಮ್ಮ ಫ್ಲೈಟ್ 11:30ಗೆ ಇರುತ್ತೆ. ಅಲೆಪಿಯಿಂದ ಮತ್ತೆ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಬರ್ತೀವಿ. ಟ್ರಿಪ್ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ವಿ. ಬಟ್ ನೀವು ಈ ಟ್ರಿಪ್ಪಲ್ಲಿ ಹೇಗೆ ನೀವು ಮನಿ ಸೇವ್ ಮಾಡ್ಬೋದು ಅಂತಂದರೆ, ನಂಬರ್ 1, ಸೊ ಎಲ್ಲರೂ ಏನು ಹೇಳ್ತಾರೆ, ಪ್ಯಾಕೇಜಸ್ನ ತೊಗೊಂಡು ಟ್ರಿಪ್ಗೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ, A to Z ಅವರೇ ನೋಡ್ಕೊತಾರೆ, ನಮ್ಮನ್ನ ಪಿಕಪ್ ಇರ್ಬೋದು, ಡ್ರಾಪ್ ಇರ್ಬೋದು, ಆಮೇಲೆ ಪ್ರತಿಯೊಂದು ಗೊತ್ತಿರುತ್ತೆ ಅವ್ರಿಗೆ ಅಂತ ಅನ್ಕೋತಾರೆ. ಬಟ್ ದಟ್ ಈಸ್ ಟೋಟಲಿ ರಾಂಗ್. ನಾವು ಯಾವುದೇ ಪ್ಯಾಕೇಜ್ನ ತೊಗೊಳ್ದಲ್ಲೇ ಬಿಫೋರ್ ವಿ ಹೋಗಬೇಕಾದ್ರೆ, ಕೇರಳಗೆ ಹೋಗಬೇಕಾದ್ರೆ ವಿ ಕಂಪ್ಲೀಟ್ ರಿಸರ್ಚ್ ಅಬೌಟ್ ದಟ್ ಪ್ಲೇಸ್ ಆ್ಯಂಡ್ ನಾವು ಯಾವ ಥರ ಪ್ಲೇಸಸ್ನ ನೋಡ್ಬೋದು ಅಂತ ರಿಸರ್ಚ್ ಮಾಡಿಬಿಟ್ಟು ದೆನ್ ನಾವು ಕೇರಳಗೆ ಹೋದ್ವಿ. ಸೊ ಪ್ಯಾಕೇಜಸ್ ನಾವು ರಿಸರ್ಚ್ ಮಾಡಿದಾಗ ಎಷ್ಟಾಯಿತು ಅಂತಂದರೆ 28,000 to 30,000 ಹೇಳಿದರು, ಜಸ್ಟ್ ಪಿಕಪ್ ಡ್ರಾಪ್ ಮತ್ತು ಅಲ್ಲಿ ಪ್ಲೇಸಸ್ನ ತೋರಿಸೋದಕ್ಕೆ. ಅಲ್ಲಿ ತುಂಬ ಕೆಲವು ಪ್ಯಾಕೇಜಸ್ ಇರ್ತವೆ, ಮತ್ತು ನಾವು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗುತ್ತೆ. ಇದು ಜಸ್ಟ್ ನಮ್ಮನ್ನು ತಿರುಗಾಡ್ಸೋದಕ್ಕೆ. ಸೊ 28,000 ತುಂಬಾ ರಿಯಲಿ ಹೈ ಕಾಸ್ಟ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾವು ಯಾವುದೇ ಪ್ಯಾಕೇಜಸ್ನ ತೊಗೊಳ್ದೆ ನಾವೇ ರಿಸರ್ಚ್ ಮಾಡಿ ಕೇರಳ ಟ್ರಿಪ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಇಟ್ಸ್ ಯುವರ್ ಚಾಯ್ಸ್. ನನಗೆ ಏನು ಅನಿಸ್ತು ಅಂತಂದರೆ ಇಟ್ಸ್ ರಿಯಲಿ ಓವರ್ ರೇಟೆಡ್ ಅಂತ ಅನ್ನಿಸ್ತು. ಸೊ ಅವ್ರು ಏನು ಮಾಡ್ತಾರೆ, ಇವರು ಕೊಚ್ಚಿಯಿಂದ ನಮ್ಮನ್ನು ಪಿಕಪ್ ಮಾಡಿಬಿಟ್ಟು ನೆಕ್ಸ್ಟ್ ಮುನ್ನಾರಿಂದ ತೆಕ್ಕಡಿ, ಅಲೆಪಿ ಈ 3 ಡೇಸಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಕೊಚ್ಚಿಯಿಂದ ಮುನ್ನಾರ್ ಟು ತೆಕ್ಕಡಿ ಟು ಅಲೆಪಿ ಆಲ್ ಓವರ್ ನಾವು ಕಿಲೋಮೀಟರ್ಸ್ನ ಲೆಕ್ಕ ಹಾಕೋದಾದರೆ ಮ್ಯಾಕ್ಸಿಮಮ್ 450 to 400 ಕಿಲೋಮೀಟರ್ಸಲ್ಲಿ ಮುಗ್ದೋಗುತ್ತೆ. ಸೊ ಬಟ್ ಅವ್ರು ನಮಗೆ ಇದು ಮಾಡ್ತಾ ಇರೋದು ಆಲ್ಮೋಸ್ಟ್ 30,000 ಇಸ್ಕೋತಾ ಇದ್ದಾರೆ ಜಸ್ಟ್ ಈ ಟೂ ಟ್ರಿಪ್ ಪ್ಯಾಕೇಜಸ್ಗೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ನಾವು ಹೋಗ್ತಾ ಇರೋದೇ ಟ್ರಿಪ್ನ ಎಂಜಾಯ್ ಮಾಡೋದಕ್ಕೆ, ಈಚ್ ಆ್ಯಂಡ್ ಎವ್ರಿ ಪ್ಲೇಸಸ್ನ ಕವರ್ ಮಾಡೋದಕ್ಕೆ. ಸೊ ನಮಗೆ 3 star 4 star ಹೋಟೆಲ್ನ ಅವಶ್ಯಕತೆ ಇರಲ್ಲ. ಬಿಕಾಸ್ ವಿ ಆಲ್ರೆಡಿ ಟಯರ್ಡ್ ಫ್ರಮ್ ಸೀಯಿಂಗ್ ಆಲ್ ದೋಸ್ ಪ್ಲೇಸಸ್ ಆ್ಯಂಡ್ ಎಲ್ಲ ಪ್ಲೇಸಸ್ನ ನೋಡಿ ನಾವಲ್ಲಿ ಗೇಮ್ಸ್ನ ಆಡಿ ತುಂಬ ಟಯರ್ಡ್ ಆಗಿರುತ್ತೆ. ನಮಗೆ 3 star ಮತ್ತು 4 stars ಹೋಟೆಲ್ ಅವಶ್ಯಕತೆ ಇರಲ್ಲ. ನಮಗೇನು ಅಂತ ಅಂದರೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಊಟ ಆ್ಯಂಡ್ ಮಲಗೋಕ್ಕೆ ಸ್ವಲ್ಪ ನೀಟಾದಂಥ ಜಾಗ ಸಿಕ್ಕರೆ ಸಾಕು. ಸೊ ನನಗೆ ಅದು ತುಂಬ ಓವರ್ ರೇಟೆಡ್ ಅಂತ ಅನ್ನಿಸ್ತು. ಸೊ ನಾವೇನು ಮಾಡಿದ್ವಿ ಅಂದರೆ Airbnb ಪ್ರಾಪರ್ಟೀಸ್ನ ಬುಕ್ ಮಾಡಿದ್ವಿ ನಾವು ಹೊರಡೋಕ್ಕೂ ಮುಂಚೆ. ಸೊ booking.com ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ನೀವು ಚೆಕ್ ಮಾಡಿ, ನೀವು ಪ್ಲೇಸಸ್ ಹಾಕಿ ಯಾವ ಪ್ಲೇಸ್ಗೆ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನೀವು ರಿವ್ಯೂಸ್ ಎಲ್ಲ ನೋಡಿ ಬುಕ್ ಮಾಡ್ಬೋದು. ಆಲ್ಮೋಸ್ಟ್ 700, 800, 900ಇಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನೀವು ಆಲ್ಮೋಸ್ಟ್ 10,000 to 15,000 ಸೇವ್ ಮಾಡ್ಬೋದು. ಸೊ ನೀವು 2 star ಮತ್ತು 3 star 4 star ಹೋಟೆಲ್ಗೆ ಹೋಗ್ತೀರಾ ಅಂತಂದರೆ ಮಿನಿಮಮ್ 1 ನೈಟ್ಗೆ 3,000 to 4,000 ರೂಪೀಸ್ನ ಕಾಸ್ಟ್ ಆಗುತ್ತೆ ಫಾರ್ 2 people. ಸೊ ಯು ಕ್ಯಾನ್ ಬುಕ್ ಎನಿ Airbnb ಪ್ರಾಪರ್ಟೀಸ್. ನಾವು 4 ಡೇಸ್ ಕೂಡ ನಾವು Airbnb ಪ್ರಾಪರ್ಟೀಸ್ನೇ ಬುಕ್ ಮಾಡ್ಕೊಂಡ್ವಿ ನಮ್ಮ ನಾವಲ್ಲಿ ಹೋಗಿ ಸ್ಟೇ ಆಗೋದಕ್ಕೆ. ಸೊ ದೇ ಆರ್ ರಿಯಲಿ ನೈಸ್ ಪೀಪಲ್ ಆ್ಯಂಡ್ ಫುಡ್ ಆ್ಯಂಡ್ ತುಂಬ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ.
ಆಮೇಲೆ ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ನೆವರ್ ಎವರ್ ಲಿಸನ್ ಟು ಯುವರ್ ಡ್ರೈವರ್. ಸೊ ಏನಪ್ಪ ಅಂತಂದರೆ ನಾವು ಇವಾಗ ಯಾವುದೇ ಪ್ಯಾಕೇಜ್ನ ತೊಗೊಂಡಿಲ್ಲ, ಬಟ್ ನಮಗೆ ಟ್ರಾವೆಲ್ ಮಾಡೋದಕ್ಕೆ ಒಂದು ವೆಹಿಕಲ್ ಬೇಕು. ಬಿಕಾಸ್ ನಾವು ಬಸ್ಸಲ್ಲಿ ಕೂಡ ಹೋಗ್ಬೋದು, ಬಟ್ ಅದು ಟೈಮ್ ಕನ್ಸ್ಯೂಮಿಂಗ್ ತುಂಬ ಆಗುತ್ತೆ. ಅಲ್ಲಿ ಕಡೆ ಇಲ್ಲಿ ಕಡೆ ಬಸ್ನ ಇಟ್ಕೊಂಡು ಆಮೇಲೆ ನಾವು ನಮ್ಮ ಲಗೇಜಸ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಬೇಕಾದರೆ ನೀವು ಸೋಲೋ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತಂದರೆ ಎವ್ರಿಥಿಂಗ್ ಇಸ್ ಫೈನ್, ಬಟ್ ನೀವು ಕಪಲ್ ಆಗಿ ಅಥವಾ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀರಾ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ನೀವು ಲಗೇಜಸ್ನ ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಸೊ ನಾವೇನು ಮಾಡಿದ್ವಿ ಅಂತಂದರೆ ಈ 5 ಡೇಸ್ಗೆ ಒಂದು ವೆಹಿಕಲ್ನ ಬುಕ್ ಮಾಡಿದ್ವಿ. ನಮಗೆ ಈ ಕಾಸ್ಟ್ ಬಂದುಬಿಟ್ಟು 11,500 ರುಪೀಸ್ ಆಯಿತು. ಇದು ತುಂಬ ಜಾಸ್ತಿನೇ ಆಯಿತು. ಅವರೇನೋ ತುಂಬ ನಮ್ಮನ್ನು ಅಲ್ಲಿ ಕರ್ಕೊಂಡು ಅಷ್ಟೊಂದು ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ, ಬಟ್ ಬೇರೆ ವಿಧಿ ಇಲ್ಲ ಅನ್ನೋ ಥರ ನಾವು ಬುಕ್ ಮಾಡಿ ಟೋಟಲ್ 11,500 ಆಯಿತು ಈ 5 ಡೇಸ್ಗೆ. ಅವ್ರು ನಮ್ಮನ್ನು ಏನು ಮಾಡಿದ್ರು ಅಂದರೆ ಕೊಚ್ಚಿಗೆ ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಲ್ಲಿಂದ ಮುನ್ನಾರ್ ಡ್ರಾಪ್ ಮಾಡಿದರು. ಮುನ್ನಾರ್ 2 ಡೇಸ್ ಅಲ್ಲೇ ಸ್ಟೇ ಆದ್ವಿ. ಮುನ್ನಾರಿಂದ ತೆಕಡಿಯಿಂದ ಅಲೆಪ್ಪಿ ನಮ್ಮನ್ನು ಟ್ರಾವೆಲ್ ಮಾಡಿಸಿದ್ರು ಅಷ್ಟೇ. ನೆಕ್ಸ್ಟು ನಾವು ತೆಕಡಿ ಮುನ್ನಾರ್ ಅಂತ ಆ ಥರ ಹೋದಾಗ ಅಲ್ಲೇ ಕೆಲವೊಂದು ಪ್ಯಾಕೇಜಸ್ ಇರ್ತವೆ. ಎಲ್ಲ ಕಡೆನೂ ಈ ಕಾರ್ನ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಕೆಲವೊಂದು ಸತಿ ನಾವು ಜೀಪಲ್ಲಿ ಹೋಗ್ಬೇಕಾಗಿ ಬರುತ್ತೆ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಪ್ಯಾಕೇಜಸ್. ಸೊ ಇದು ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ, ಬಟ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ಸೊ ನಾವು ಹೋಗಲೇಬೇಕಾಯಿತು. ಇದು ಸ್ವಲ್ಪ ನಿಮಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ, ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್ ಈಸ್ Airbnb ಪ್ರಾಪರ್ಟೀಸ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಥರ್ಡ್ ಒನ್ ಈಸ್ ಇವಾಗ ಕೆಲವೊಂದು ಸರ್ತಿ ನಾವು ಇವಾಗ ಟೀ ಇದು ಇರುತ್ತೆ, ಚಾಕ್ಲೇಟ್ ಫ್ಯಾಕ್ಟ್ರೀಸ್ ಇರುತ್ತೆ, ಅದೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೆ ಎಂಟ್ರೆನ್ಸ್ ಚಾರ್ಜಸ್ ಅಂತಲೇ 150 ರುಪೀಸ್ 250 ರುಪೀಸ್ ಅಂತ ಇರುತ್ತೆ. ಸೊ ಇದನ್ನು ಕರ್ಕೊಂಡು ಹೋಗೋದೆಲ್ಲ ನಮ್ಮನ್ನು ಯಾರು ನಾವು ಡ್ರೈವರೇ ಕರ್ಕೊಂಡು ಹೋಗೋದು. ಆಲ್ಮೋಸ್ಟ್ ಅವ್ರಿಗೆ 20-30% ಅವ್ರಿಗೆ ಅಂತಲೇ ಎತ್ತಿಟ್ಟಿರ್ತಾರೆ, ಇಷ್ಟು ಜನ ಕರ್ಕೊಂಬಂದ್ರೆ ನೀವು ಇಷ್ಟು ಪರ್ಸೆಂಟೇಜ್ ತೊಗೋಬೋದು ಅಂತ. ಸೊ ನಮಗೆ ಅದು ಸ್ವಲ್ಪ ಸ್ಕ್ಯಾಮ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಈ 3 ವಿಷಯಕ್ಕೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಅವರು ಹೇಳಿದ ಕಡೆನೇ ಹೋಗಬೇಕು. ಇದು ಆಮೇಲೆ ಒಂದು ಮ್ಯೂಸಿಯಮಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಕೂಡ ಅಷ್ಟೇ. ಅಲ್ಲೇನು ನೋಡೋ ಅಂಥದ್ದು ಏನೂ ಇರೋದೇ ಇಲ್ಲ. ಸೊ ಬಟ್ ಅದೊಂದು ತುಂಬ ಸ್ಕ್ಯಾಮ್ ಆಯಿತು. ಸೊ ಬಿಫೋರ್ ಯು ಗೋಯಿಂಗ್ ಟು ಕೇರಳ ನಿಮ್ಮ ರಿಸರ್ಚ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಐ ಥಿಂಕ್ ನಾನು ಒಂದು ಸೈಡ್ ಆಫ್ ರಿಸರ್ಚ್ ಆಲ್ರೆಡಿ ಹೇಳಿದ್ದೀನಿ. ಸೊ ಕೇರಳ ಅಂತ ಅಂದರೆ ನೀವು ನೋಡೋವಂಥ ಪ್ಲೇಸ್ ಬಂದ್ಬಿಟ್ಟು ಒಂದು ಸೈಡ್ ಈ ಕಡೆ ವಯನಾಡ್ ಅದೆಲ್ಲ ಬೇರೆ ರೂಟ್ ಆಗುತ್ತೆ. ಸೊ ನಾವು ನೋಡ್ಕೊಂಡು ಬಂದಂಥ ಪ್ಲೇಸ್ ಅಂತಂದರೆ ಮುನ್ನಾರ್, ಅಲೆಪಿ ಆ್ಯಂಡ್ ತೆಕ್ಕಡಿ. ಮುನ್ನಾರಲ್ಲಿ 2 ಡೇಸ್ ಸ್ಟೇ ಮಾಡ್ಬೋದು, ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಸೈಟ್ ಸೀಯಿಂಗ್ ಪ್ಲೇಸಸ್ ಆರ್ ದೇರ್ ಇನ್ ಮುನ್ನಾರ್. ಆ್ಯಂಡ್ ಸೆಕೆಂಡ್ ಇಸ್ ತೆಕ್ಕಂಡಲ್ಲಿ ನ್ಯಾಷನಲ್ ಪಾರ್ಕ್ ಇದೆ, ಅದೆಲ್ಲ ಇದೆ. ಆ್ಯಂಡ್ ಅಲೆಪಿ ಅಂತಂದರೆ ಬೋಟ್ ಹೌಸ್ ಇದೆ. ದಿಸ್ ಇಸ್ ದ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಐ ರಿಯಲಿ ಮಿಸ್ಡ್. ಬೋಟ್ ಹೌಸ್ ಏನಪ್ಪ ಅಂತಂದರೆ ಒಂದು ಕಪಲ್ಗೆ ನಾವೇನೇ ಕೇಳಿದ್ರು 7,000-8,000 ಮೇಲೆ ಕೇಳ್ತಾ ಇದ್ದಾರೆ. ಸೊ ನನಗೆ ಅದು ವರ್ತ್ ಇಟ್ ಅಂತ ಅನ್ನಿಸ್ಲೇ ಇಲ್ಲ. ಸೊ ನಾವು ಅಲೆಪಿಯಲ್ಲಿ ಬೋಟ್ ಹೌಸ್ಗೆ ಹೋಗಲಿಲ್ಲ, ಬಿಕಾಸ್ ನಾವು ತೆಕ್ಕಡಿಯಲ್ಲಿ ಆಲ್ರೆಡಿ ನ್ಯಾಷನಲ್ ಪಾರ್ಕಲ್ಲಿ ಬೋಟ್ ಜರ್ನಿನ ಮುಗಿಸ್ಕೊಂಡಿದ್ವಿ. ಪೂರ್ತಿ ಫಾರೆಸ್ಟ್ ಎಲ್ಲ ಆಮೇಲೆ ಅನಿಮಲ್ಸ್ ನೋಡಿದ್ವಿ. ಸೊ ನಮಗೆ ವಿ ಆರ್ ಆಲ್ರೆಡಿ ಟಯರ್ಡ್. 4 to 5 hours ಅಲ್ಲೇ ಕಳೆದೋಗಿತ್ತು. ನೆಕ್ಸ್ಟ್ ಅಲೆಪಿಲು ಸೊ ದ ನೆಕ್ಸ್ಟ್ ಥಿಂಗ್ ಅಂತಂದರೆ ಅಲೆಪಿಲಿ ಬೋಟ್ ಹೌಸ್ ಅಂತಂದರೆ ತುಂಬ ಕ್ರೇಜ್ ಇರುತ್ತೆ. ಎಲ್ಲರಿಗೂ ಬೋಟ್ ಹೌಸ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ನನಗೇನು ಅನ್ನಿಸ್ತು ಅಂತಂದರೆ ತುಂಬ ಓವರ್ ರೇಟೆಡ್ ಅಂತ ಅನ್ನಿಸ್ತು ಆ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಅಲ್ಲಿ ಹೋಗೇ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದಾಗ ಅವ್ರು ಏನಂತಂದ್ರು 11,000 7,000 ಪರ್ 1 ಡೇ ಅಂತ ಹೇಳಿದರು. ಸೊ ನನಗೆ ಅಷ್ಟು ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ. ಅದ್ರ ಬದಲು ಅಲ್ಲೇ ತುಂಬ ನೀವು ರಿಸರ್ಚ್ ಮಾಡಿದ್ರೆ, ಅಲ್ಲೇ ಗೊತ್ತಿರೋರನ್ನ ಕೇಳಿದ್ರೆ, ಆಬ್ವಿಯಸ್ಲಿ ನಿಮ್ಗೆ ಯಾರು ಗೊತ್ತಿರಲ್ಲ. ಸೊ ನೀವು ಅಲ್ಲೇ ಸ್ವಲ್ಪ ಈ ಬೋಟ್ ಹೌಸ್ ಬಗ್ಗೆ ಎಕ್ಸ್ಪೀರಿಯನ್ಸ್. ತುಂಬ ಸ್ಕ್ಯಾಮ್ ನಡೆಯುತ್ತೆ ಅಲ್ಲಿ. ಹೇಗೆ ಅಂತ ಅಂದರೆ ಆಬ್ವಿಯಸ್ಲಿ ಬೋಟ್ ಹೌಸ್ ಅಂತ ಅಂದರೆ ತುಂಬ ಫೇಮಸ್. ಯೂಟ್ಯೂಬಲ್ಲೆಲ್ಲ ನೋಡಿರ್ತೀವಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿರ್ತೀವಿ. ಆಬ್ವಿಯಸ್ಲಿ ನಾವೆಲ್ಲ ಏನು ಮಾಡಬೇಕು, ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ನಾವು ಹಿಂದಿನ ದಿನ ಏನು ಓದ್ವಿ ತೆಕ್ಕಡಿಯಲ್ಲಿ, ಸೊ ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಲ್ಲೊಂದು ಫಾರೆಸ್ಟಲ್ಲಿ ನಾವು ಒಳಗಡೆ ಬೋಟ್ ಹೌಸ್ ಹೋದಾಗ, ಬೋಟ್ ಹೌಸ್ ಅಂತ ಹೇಳಲ್ಲ ಅದಕ್ಕೆ ನಾವು, ಸೇಮ್ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಅಷ್ಟೊಂದು ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ ನಮಗೆ. ಸೊ ನಾವು ಅದನ್ನು ಸ್ಕಿಪ್ ಮಾಡಿ ಬೀಚ್ಗೆ ಹೋಗ್ತೀವಿ ಅವತ್ತು. ಅಲೆಪಿಲಿ ಫುಲ್ ಡೇ ನಾವು ಬೀಚಲ್ಲಿ ಸ್ಪೆಂಡ್ ಮಾಡ್ತೀವಿ. ಸೊ ಇಟ್ ವಾಸ್ ರಿಯಲಿ ವರ್ತ್ ಇಟ್. ಸೊ ನೀವು ಅದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಇಲ್ಲ ನಿಮ್ಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೇಬೇಕು ಅಂತಂದರೆ ಪ್ಲೀಸ್ ರೆಡಿ ಟು ಸ್ಪೆಂಡ್ ಅಟ್ಲೀಸ್ಟ್ 11,000 to 12,000 for 1 couple, for 2 people. ಸೊ ಇಷ್ಟನ್ನು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಆಲ್ಮೋಸ್ಟ್ 15,000 to 20,000 ನೀವು ಸೇವ್ ಮಾಡ್ಬೋದು ಕೇರಳ ಟ್ರಿಪ್ಪಿಂದ.
ಆ್ಯಂಡ್ ಐ ಹೋಪ್ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ನಿಮಗೆ ಕೇರಳ ಟ್ರಿಪ್ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಟ್ರಿಪ್ ಬಗ್ಗೆ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಕೆಳಗಡೆ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು.